ಯೂಟ್ಯೂಬ್ ಫ್ಯಾಮ್ಗೆ ನಮಸ್ಕಾರ ಆಗ್ತಾ ಗೈಸ್. ನಾನು ಇವಾಗ ಎಲ್ಲಿದ್ದೀನಿ ಅಂದರೆ ಬೆಂಗಳೂರಲ್ಲಿ ಇದ್ದೀನಿ ಗೈಸ್. ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂದ್ಕೊಳ್ರಿ. ಏನಕ್ಕೆ ಅಂದರೆ ಕಾಲೇಜಿದ್ದು ಸೆಮ್ ಮುಗ್ದಷ್ಟೇ ಮನೆ ಬಿಟ್ಬಿಟ್ಟು ಬರೋದ ಅಂತ ಪ್ಲ್ಯಾನ್ ಹಾಕೊಂಡಿದ್ದೀನಿ ಅಂದ್ಕೊಳ್ರಿ. ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಗೈಸ್. ಬೆಳಗ್ಗೆ 6 ಗಂಟೆಗೆ ಎದ್ದು ಅಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಿತ್ತು. ಇಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಏನಾಯ್ತದೆ ಅಂತ ತೋರಿಸ್ತೀನಿ ಮುಂದಕ್ಕೆ ಬರೀ. ಸೊ ಗೈಸ್, ಮನೇಲಿ ಯಾಕೆ ಸ್ಟಾರ್ಟ್ ಮಾಡಲಿಲ್ಲ ಅಂದರೆ ಬ್ಲಾಗ್ನ, ಅಲ್ಲಿ ನಮ್ಮ ಅಮ್ಮ ಈ ಥರ ಹಿಡ್ಕೊಂಡು ಫೋನ್ ಹಿಡ್ಕೊಂಡು ಈ ಥರ ರೆಡಿ ಕಿಡಿ ಆಗ್ಬಿಟ್ಟು ಬೇರೆ ಬಂದ್ಬಿಟ್ಟಿದ್ದೀನಿ ಅಂದ್ಕೊಳ್ರಿ. ಈ ಥರ ಹಿಡ್ಕೊಬಿಟ್ರೆ ಅನುಮಾನ ಬರ್ತದೆ ಅಂದ್ಬಿಟ್ಟು ಮನೇಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿಲ್ಲ ಅಂದ್ಕೊಳ್ರಿ. ಈಗ 10 ಗಂಟೆ ಕರೆಕ್ಟಾಗಿ ಟೈಮು. ಈಗ ಯಾರೋ ಬರ್ತೀನಿ ಅಂತಂದವ್ರೆ ಗೈಸ್. ಅವ್ರ ಜೊತೆ ಹೋಗ್ಬೇಕು. ಎಲ್ಲಿರ್ತೀನಿ ಏನು ಮಾಡ್ತೀನಿ ಒಂದು ಗೊತ್ತಿಲ್ಲ ಅಂದ್ಕೊಳ್ರಿ. ಎಲ್ಲಿರ್ತೀನಿ ಏನಾಯ್ತದೆ ಅಂತ ಗೈಸ್. ಸೊ ಗೈಸ್, ಇವಾಗ ಬಂದಿದ್ದೀನಿ ಅಂದ್ಕೊಳ್ರಿ. ಟ್ರಾಫಿಕ್ ಹೋಗೋರು, ಹೆವಿ ಟ್ರಾಫಿಕ್ಕು. ಆವಾಗಿಂದ ನಿಂತಿದ್ದೀವಿ. ಸೊ ಗೈಸ್, ಇವಾಗ ಸೇರ್ಬೇಕಾಗ್ತದೆ ಜಾಗಕ್ಕೆ ಬಂದು ಸೇರಿದ್ದೀನಿ ಅಂದ್ಕೊಳ್ರಿ. ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಬೇಕು ಅಂದರೆ ಬ್ಲಾಗ್ನ ಕರೆಕ್ಟಾಗಿ ನೋಡ್ರಿ ಗೈಸ್. ಏನಕ್ಕೆ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂದರೆ 2 ದಿವಸ ಮನೇಲಿದ್ದೆ ಗೈಸ್. ಸಿಕ್ಕಾಪಟ್ಟೆ ಬೇಜಾರಾಯ್ತಿತ್ತು ಅಂದ್ಕೊಳ್ರಿ. ಅದಕ್ಕೇ ಏನು ಮಾಡೋದು ಅಂತ ಗೊತ್ತಾಗದಂತೆ ಮನೆ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಮನೆ ಬಿಟ್ಬಿಟ್ಟು ಎಲ್ಲಿಗೆ ಬಂದಿದ್ದೀನಿ ಅಂದರೆ ನಮ್ಮ ಅಜ್ಜಿ ಮನೆಗೆ ಬಂದಿದ್ದೀನಿ. ಮನೆ ಬಿಟ್ಬಿಟ್ಟು ಎಲ್ಲಿಗೂ ಹೋಗಿಲ್ಲ, ನಮ್ಮ ಅಜ್ಜಿಯವ್ರ ಮನೆಗೆ ಬಂದಿದ್ದೀನಿ ಅಂದ್ಕೊಳ್ರಿ. ಅಲ್ಲಿ ಬೆಂಗಳೂರಲ್ವಾ, ಅದಕ್ಕೇ ಬೆಂಗಳೂರಲ್ಲಿ ಇದ್ದು ಸ್ವಲ್ಪ ದಿವಸ ಅದಾದಮೇಲೆ ಊರಿಗೆ ಹೋಗೋದ ಅಂತ ಬೆಂಗಳೂರಿಗೆ ಬಂದಿದ್ದೀನಿ ಅಂದ್ಕೊಳ್ರಿ. ನೀವು ಅಂದ್ಕೊಂಡಂಗೆ ಏನು ಮನೆ ಬಿಟ್ಬಿಟ್ಟು ಏನು ಬಂದಿಲ್ಲ. ಆಮೇಲೆ ನಮ್ಮ ಅಮ್ಮಂಗೂ ಹೇಳ್ಬಿಟ್ಟು ಬಂದಿದ್ದೀನಿ, ನಮ್ಮ ಅಪ್ಪಂಗೂ ಬಾಯ್ ಅಂತ ಹೇಳ್ಬಿಟ್ಟು ಅವ್ರ ಕೈಲತ್ರ ಬಸ್ ಚಾರ್ಜು ಕಾಸು ಇಸ್ಕೊಂಡು ಬಸ್ ಹತ್ಕೊಂಡು ಈಗ ಬೆಂಗಳೂರಿಗೆ ಬಂದು ಇಲ್ಲಿದ್ದೀನಿ ಗೈಸ್. ಇಲ್ಲೇನಂದರೆ ಮನೆಯದು ಆ ಕಡೆ ಮನೆಯದು ಕನ್ಸ್ಟ್ರಕ್ಷನ್ ಕಲ್ರಿ ಆ ಕಡೆ, ಅದಕ್ಕೆ ಕಟ್ರ ಅಂತ ಸೌಂಡ್ ಬಂದೈತೆ. ಮಾಡ್ಕೊಬಿಡ್ರಿ ಆಯಿತಾ. ಇವತ್ತೇನೇನು ಮಾಡ್ತೀನಿ ಅಂತ ಇಲ್ಲೇ ತೋರಿಸ್ತೀನಿ. ಇವತ್ತು ಸಂಜೆ ಎಲ್ಲೋ ಕರ್ಕೊಯ್ತೀನಿ ಅಂತಂದವ್ರೆ, ಆದರೆ ಹೋಗಿದ್ದು ಬರ್ತೀವಿ ಗೈಸ್. ಸೊ ಗೈಸ್, ಇವಾಗ ಸ್ವಲ್ಪ ಮಲ್ಕೋಬೇಕು ಅಂದ್ಕೊಳ್ರಿ. ಯಾಕೋ ಕಣ್ಣೆ ಫುಲ್ಲು ಎಳೀತೈತೆ, ಸರಿಯಾಗಿ ನಿದ್ದೆನೂ ಮಾಡಿರಲಿಲ್ಲ ನೀನೆ. ಇವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ಮಧ್ಯಾಹ್ನ ಮೇಲೆ ಏನಾಯ್ತದೆ ಅಂತ ನೋಡಬೇಕು ಗೈಸ್. ಏನು ಗೊತ್ತಾ, ಇವಾಗ ನಾನು ನಮ್ಮ ಅಜ್ಜಿ ಹತ್ರ ಇವಾಗ ಏನು ಮಾಡ್ತೀನಿ ಅಂದರೆ ಸೀನ್ನ ಹೋಗ್ಬಿಟ್ಟು ಗೈಸ್, ಅವಾಗಿಂದ ಆಸೆ ಇತ್ತು ಅಂದ್ಕೊಳ್ರಿ ನನಗೆ ರಿಮೋಟ್ ಕಾರ್ ತಗೊಂಡು ಆಟಾಡಬೇಕು ಅಂತ ಆರ್ಸಿ ಕಾರ್ದು. ಈಗ ನಮ್ಮ ಅಜ್ಜಿ ಹತ್ರ ಹೋಗ್ಬಿಟ್ಟು ಇದನ್ನ ಕೇಳಬೇಕು ಗೈಸ್, ಪೀಸಾಗಿ ಕೊಡಿಸಿ ಅಂತ ಅಂತೀನಿ ಅಷ್ಟೇ. ಅವ್ರು ಕೊಡಿಸ್ತಾರೋ ಕೊಡ್ಸೋದು ಅಂತ ಅದನ್ನ ನೆಕ್ಸ್ಟು ಹೇಳ್ತೀನಿ. ಕೊಡ್ಸೋದು ಅಂತ ಒಟ್ನಲ್ಲಿ ಬಿಡೋದ ಗೈಸ್. ತಗೋಬೇಕು ಅಂತ ಅಂದ್ಕೊಬಿಟ್ಟಿದ್ದೀನಿ ಅಂದ್ಕೊಳ್ರಿ. ಬರ್ಡೇಯಿಂದನೂ ಅದರಲ್ಲಿ ಆಟಾಡಬೇಕು ಅಂತ ಹೆವಿ ಆಸೆ ಇತ್ತು ಅಂದ್ಕೊಳ್ರಿ. ನಾನು ಸುಮಾರು ನನ್ನ ಫ್ರೆಂಡ್ಸ್ ಹತ್ರ ಎಲ್ಲ ಹೇಳಿದ್ದಕ್ಕೆ ನೀನು ಇನ್ನೂ ಚಿಲ್ಡ ಹಂಗೆ ಹಿಂಗೆ ಅಂತ ರೇಗಿಸ್ಬಿಟ್ಟಿದ್ರು ಅಂದ್ಕೊಳ್ರಿ ಗೈಸ್. ನನ್ನ ಮಕ್ಕಳು ಏನಾರ ಅಂದ್ಕೊಳ್ರಿ ಅಂತ ಈ ಸಲ ತಗ್ಗಿಸ್ಕೊಳ್ಳೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂದ್ಕೊಳ್ರಿ. ನಮ್ಮ ಅಜ್ಜಿ ಹತ್ರ ಹೋಗ್ಬಿಟ್ಟು ಇವಾಗ ಕೇಳಬೇಕು ಅದನ್ನ, ಮಮ್ಮಿ ಅಜ್ಜಿ ಆರ್ಸಿ ಕಾರ್ ತಗೊಡು ಅಂತ. ಅವ್ರಿಗೆ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇಲ್ಲ ಗೈಸ್. ಅದು ಎಷ್ಟು ಹುಚ್ಚಿಡ್ಸ್ಬಿಟ್ಟಿತ್ತು ಅಂದರೆ ನನಗೆ, ನಾನು ಇನ್ಸ್ಟಾಗ್ರಾಮ್ ಸ್ಕ್ರೋಲ್ ಮಾಡ್ತಿದ್ರೆ ಬರೀ ಅವೇ ಬರೋದು ಗೈಸ್. ನನಗೆ ಆವಾಗಿಂದ ಹೆವಿ ಹುಚ್ಚು ಅಂದ್ಕೊಳ್ರಿ ಅದ್ರ ಮೇಲೆ. ಏನೋ ಗೊತ್ತಿಲ್ಲ, ಆರ್ಸಿ ಕಾರ್ ತಗೊಂಡು ಆಟಾಡಬೇಕು ಅಂತ ಹೆವಿ ಆಸೆ ಆಗ್ಬಿಟ್ಟೈತೆ. ಅದನ್ನ ತಗ್ಗಿಸ್ಕೊಳ್ಳೇಬೇಕು ಗೈಸ್. ಇಲ್ಲ ಅಂದರೆ ಪೀಸು ಬೇಜಾರೇ ಆಗೋಯ್ತು. ಬೆಂಗಳೂರಿಗೆ ಬಂದಿದ್ದಕ್ಕೂ ಬೇಜಾರಾಗೋಯ್ತೆ ಗೈಸ್. ಹೋಗೋದ್ಗಾರ ಹೋಗಿ ಹೋಗ್ತೀನಿ ಗೈಸ್ ಪಕ್ಕ. ನಮ್ಮ ಅಜ್ಜಿ ಹತ್ರ ಹೋಗಿ ಅದನ್ನ ಹೆಂಗಾರ ಮಾಡಿ ಪೂಸಿ ಹೊಡಿಬೇಕು ಗೈಸ್, ಇಲ್ಲಾಂದರೆ ಕೊಡ್ಸಲ್ಲ. ಅಷ್ಟು ದುಡ್ಡು ಇಷ್ಟು ದುಡ್ಡು ಅಂತ ಬೇರೆ ಬೈದು ಬಿಡ್ತಾರೆ ಅಂದ್ಕೊಳ್ರಿ. ಹೆಂಗಾರ ಮಾಡಿ ಪೂಸಿ ಹೊಡೆದು ಅದನ್ನ ಈಸ್ಕೋಬೇಕು ಗೈಸ್. ಹಿಂಗಾಡ್ಕೊಂಡು ನಮ್ಮ ಅಜ್ಜಿಗೆ ಪೂಸಿ ಹೊಡೆದಿದ್ದೀನಿ ಅಂದ್ಕೊಳ್ರಿ. ಹ್ಞೂ ಅಂತ ಅಂದೈತೆ ಗೈಸ್ ಕೊಡ್ಸೋಕ್ಕೆ. ಇವತ್ತು ನಮ್ಮ ಅಜ್ಜಿಯವರು ಓನರ್ ಎಲ್ಲ ಹೋಗೋರೆ ಅಂದ್ಕೊಳ್ರಿ. ನಾಳೆ ತಪ್ಪುರೆ ನಾಳೆ ಪಕ್ಕ ಇಸ್ಕೊತೀನಿ ಅಂದ್ಕೊಳ್ರಿ. ಅದನ್ನ ಈಸ್ಕೊಂಡು ಇವಾಗ ಊಟ ಮಾಡ್ಕೊಬಂದೆ ಗೈಸ್. ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಅದು ನಮ್ಮ ಅಜ್ಜಿ ತಗೊಳ್ತೀನಿ ಅಂತ ಅಂದಿದ್ದು ಖುಷಿ ಕೇಳಿದೆ ಅಷ್ಟೇ. ನನಗೆ ಹೆಂಗಾಯಿತು ಅಂತಂದರೆ ಏನೋ ಒಂಥರ ಆಗೋಯ್ತು ಗೈಸ್. ತುಂಬ ಸಂತೋಷ ಆಗೋಯ್ತು. ಯಾವುದೋ ಐತೆ ಆಗಿರೋದಕ್ಕೆ ಗೈಸ್. ಇಲ್ಲಿ ನೋಡ್ರಿ ಇದು ಹೆಂಗೈತೆ ಮಕ್ಕಳಾಡೋದು. ಆದರೆ ನಾನು ಹಾಕ್ತೀನಿ ಇವಾಗ. ಬೇಜಾರೈತೈತೆ ಗೈಸ್. ಒಬ್ಬನೇ ಅಬೇಪರಿತಾರೆ ಅವನಿಗೆ. ಈ ಥರ ಆಟ ಆಡ್ಕೊಂಡು ಟೈಮ್ ಪಾಸ್ ಮಾಡ್ಬೇಕು ಇವಾಗ.
ರೀಲ್ಸ್ ನೋಡಿ ನೋಡಿ ಬೇಜಾರಾಗ್ಬಿಟ್ಟದೆ. ಸ್ವಲ್ಪ ಹೊತ್ತು ಗೇಮ್ ಆಡಿದೆ, ಹಂಗಾರು ಬೇಜಾರು ಹೋಯ್ತಲ್ಲ. ಇದರಲ್ಲಿ ಆಡಬೇಕು ಇವಾಗ ಆಟನ. ಆಟಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಸಂಜೆ ಸಿಗ್ತೀನಿ. ಬಡ್ಡಿ ಮಗನ ಅಲ್ಲಿ ನೋವು ಬಂದ್ಬಿಟ್ಟು ಸ್ವೀಟೇ ತಿನ್ನೋಕೈತಿರ್ಲಿಲ್ಲ. ಅಲ್ಲೇ ಕಿತ್ತಾಕಿಸ್ಬಿಟ್ಟಿದ್ದೀನಿ ಅಂದ್ಕೊಳ್ರಿ ಸ್ವೀಟ್ ತಿನ್ನಬೇಕು ಅಂತ. ದೊಡ್ಡ ಬೇಡ ಲಾಸ್ಟಲ್ಲಿ 2 ಅಲ್ಲಿತ್ತು ಗೈಸ್, ಅದು ಹೋಗ್ಬಿಟ್ಟಿತ್ತು ಅಂದ್ಕೊಳ್ರಿ. ಚಾಕ್ಲೇಟ್ ತಿಂದು ಸ್ವೀಟ್ ತಿಂದು ಹೋದ್ರೆ ಹೋಯ್ತದೆ ಅಂದ್ಬಿಟ್ಟು ಕಿಲ್ಸಾಕ್ಬಿಟ್ಟಿದೆ. ಅದು ಬತ್ತೈತೆ ಅಂದ್ಕೊಳ್ರಿ ಅಲ್ಲೂ. ಅದಕ್ಕೂ ಸ್ವಲ್ಪ ಖುಷಿ ಐತೈತೆ. ಇವಾಗ ಅಮ್ಮ ಸ್ವೀಟ್ ಕೊಟ್ಟಿದ್ರು, ಸ್ವೀಟ್ ತಿನ್ಕೊಂಡು ಮೇಗೆ ಬಂದಿದ್ದೀನಿ. ಸುಮ್ಮನೆ ಬೇಜಾರೈತೈತೆ ಗೈಸ್. ಆ ಪಾಪು ಆಟ ಆಡೋದೇ ಐತೆಲ್ಲ, ಅದನ್ನ ಎತ್ಕ ಆಟಾಡ್ತಿದ್ದೀನಿ ಅಂದ್ಕೊಳ್ರಿ. ಅಲ್ಲಿ ಮನೆ ತಗ ಬೇಜಾರೈತದೆ ಅಂದರೆ ಇಲ್ಲಿಗೆ ಬಂದೆ. ನಜ್ಜಿ ಇಲ್ಲೂ ಎದ್ದು ಬದ್ದು ಬೇಜಾರೈತೈತೆ. ತಲೆ ಕೆಟ್ಟೋಗ್ಬಿಟ್ಟೈತೆ. ಇನ್ನೂ 4 ದಿವಸ ಹೆಂಗಿರೋನೆ ಅಂತ. ಸೊ ಗೈಸ್, ಇವಾಗ ಏನಪ್ಪ ವಿಷಯ ಅಂದರೆ, ಊಟ ಮಾಡ್ಕೊಂಡು ಬಂದಿದ್ದೀನಿ ಅಂದ್ಕೊಳ್ರಿ. ಊಟ ಮಾಡ್ಕೊಂಡು ಬಂದು ಶಿಸ್ತಾಗಿ ವ್ಲಾಗೆಲ್ಲ ಎಡಿಟ್ ಮಾಡ್ಕೊಂಡು ಅದನ್ನ ಪೋಸ್ಟ್ ಬಿಡಬೇಕು. ತಮ್ಲೈನ್ ನೋಡ್ಕೊಂಡು ಯಾರ್ಯಾರೆಲ್ಲ ಶಾಕಾಗಿ ವೀಡಿಯೋನ ನೋಡೋಕೆ ಬಂದಿದ್ದೀರಾ ದಯವಿಟ್ಟು ಕ್ಷಮೆ ಇರಲಿ. ಮನೆ ಬಿಟ್ಬಿಟ್ಟು ಏನು ಬಂದಿರಲಿಲ್ಲ. ಮನೆ ಬಿಟ್ಬಿಟ್ಟು ಬಂದಿರೋ ಹೇಳ್ಬಿಟ್ಟೆ ಬಂದಿರೋದು. ಹಂಗೇ ಯಾರ್ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಆಗಿ. ಹಂಗೆ ಈ ವ್ಲಾಗ್ ಹೆಂಗಿತ್ತು ಅಂತ ಮಿಸ್ ಮಾಡಿದೆ ಕಮೆಂಟ್ ಹಾಕ್ರಿ ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಬೆಳಗ್ಗೆ ಸಿಗ್ತೀನಿ ಗೈಸ್. ಇವತ್ತೆಲ್ಲೂ ಹೋಗೋಕ್ಕಾಗಿಲ್ಲ, ಆದರೆ ಬೆಳಗ್ಗೆಗೆಲ್ಲರ ತಿರ್ಗಾಡ್ಕೊಂಡು ಬರ್ತೀವಿ ಗೈಸ್.